ಈ ದೇಶದಲ್ಲಿ ತುಂಬಾ ಜನ ಇದ್ದಾರೆ, ಅವರು ಹನುಮಂತನ ಭಕ್ತರಾಗಿದ್ದಾರೆ. ಹೌದು. ಕೋಟ್ಯಾಂತರ ಜನ ಹಾ. ಮಂಗಳವಾರ ಮತ್ತೆ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾರೆ, ವ್ರತಗಳನ್ನ ಮಾಡ್ತಾರೆ, ಪ್ರಸಾದ ಹಂಚ್ತಾರೆ. ಹೀಗಿರುವಾಗ ಹನುಮಂತ ನಿಮ್ಮನ್ನ ಯಾಕೆ ಇಟ್ಕೊಂಡ? ನಮ್ಮ ಆತ್ಮೀಯತೆ ಸ್ವಲ್ಪ ಜಾಸ್ತಿನೇ ಇದೆ ಅನ್ಸತ್ತೆ. ನಮ್ಮ ಮೇಲೆ ತುಂಬಾನೇ ಪ್ರೇಮ ಇದೆ ಅಂತ ಅನ್ಸತ್ತೆ. ಆದ್ರೆ ಕೋಟ್ಯಾಂತರ ಜನಗಳಲ್ಲಿ ಲಕ್ಷಾಂತರ ಜನ ಹನುಮಂತನ ಭಕ್ತರಿದ್ದಾರೆ. ಅವರೆಲ್ಲರೂ ಅವ್ರಿಗೋಸ್ಕರ ಕೇಳ್ಕೊಳ್ತಾರೆ, ನಾನು ಪೂರ್ತಿ ವಿಶ್ವಕ್ಕೋಸ್ಕರ ಕೇಳ್ಕೊಳ್ತೀನಿ. ಈ ಕಾರಣದಿಂದಾಗಿ ನಮಗೆ ಅನ್ಸತ್ತೆ ಸಾಮಾನ್ಯರಿಗೂ ನಮಗೂ ಇದೇ ವ್ಯತ್ಯಾಸ ಅಂತ. ನೋಡಿ, ನೀವ್ ಏನೇನ್ ಕೇಳ್ಕೊಂಡ್ರೋ ಅದರ ವಿಡಿಯೋಸ್ನ ನಾನು ನೋಡಿದ್ದೀನಿ. ಹಾ. ನೀವು ಜನರ ಹತ್ರ ಹೇಳ್ತಾ ಇದ್ದೀರಾ, ನಿಮ್ಮ ಹತ್ರ ಏನೇನಿದೆಯೋ ಎಲ್ಲ ದಾನ ಮಾಡಿ, ನಿಮ್ಮ ಅಂಗಡಿನ ಕೊಡಿ, ಫ್ಲಾಟ್ ಕೊಡಿ, ಬಂಗ್ಲೆ ಕೊಡಿ, ಕುದುರೆ ಕೊಡಿ, ಗಾಡಿ ಕೊಡಿ, ಚಿನ್ನ, ಬೆಳ್ಳಿ, ಬ್ಯಾಂಕ್ FD, ತಾಳಿ, ಉಂಗುರ, ಹೆಂಡತಿ ಮಕ್ಕಳನ್ನ ಬಿಟ್ಟು ಬೇರೆ ಎಲ್ಲಾನು ಕೊಡಿ ಅಂತ. ಅದು ನಮ್ಮ ಡಿಸ್ಕ್ಲೈಮರ್ ಆಗಿರುತ್ತೆ. ದರ್ಬಾರ್ಗಿಂತ ಮುಂಚೆ ಹೇಳಿದ್ದು. ಜನಗಳಿಗೆ ಆ ಒಂದು ಭಾವನೆ ಇರುತ್ತೆ, ಏನಂದ್ರೆ ಗುರು ಪರಂಪರೆಯ ವ್ಯಕ್ತಿಗಳು, ಸಾಧುಗಳು ದರ್ಬಾರ್ ಯಾಕೆ ಮಾಡ್ತಾರೆ, ಭಗವಂತನ ಪ್ರತಿಷ್ಠಾಪನೆ ಯಾಕೆ ಮಾಡ್ತಾರೆ ಅಂದ್ರೆ ಬರೀ ಕಮಾಯಿ ಮಾಡೋದಕ್ಕೆ ಅಂತ. ಮತ್ತು ನಾವು ನಮ್ಮ ದರ್ಬಾರ್ನಲ್ಲಿ ಬ್ಯಾನರ್ನಲ್ಲಿ ಬರೆದಿರ್ತೀವಿ, ಮೈಕ್ನಲ್ಲಿ ಜೋರಾಗಿ ಕಿರ್ಚಿ ಹೇಳಿರ್ತೀವಿ, ಪ್ರವೇಶಕ್ಕೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅಂತ. ನಿಮ್ಮನ್ನ ನೀವು ಶಿಷ್ಯ ಅಂತ ಅನ್ಕೊಂಡ್ರೆ, ನೀವು ನಮ್ಮನ್ನ ಗುರು ಅಂತ ಅನ್ಕೊಂಡ್ರೆ, ಗುರು ಪರಂಪರೆಯಲ್ಲಿ ನೀವು ಏನ್ ಬೇಕಾದ್ರೂ ಕೊಡ್ಬೋದು. ನೀವು ಕೂಡ ಇಂಡಿಯಾ ಟಿವಿಯನ್ನ ನಮ್ಮ ಹೆಸರಿಗೆ ಬರ್ಕೊಡ್ತೀರಾ ಅಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ.